ತನ್ನನ್ನು ತಾನು ಮೇಲಕ್ಕೇರಿಸಿಕೊಳ್ಳುವ ಪ್ರತಿಯೊಬ್ಬನನ್ನು ದೇವರು ಕೆಳಗಿಳಿಸುವರು. ತನ್ನನ್ನು ತಾನೇ ತಗ್ಗಿಸಿಕೊಳ್ಳುವವನನ್ನು ದೇವರು ಮೇಲಕ್ಕೇರಿಸುವರು. ಮತ್ತಾಯನು ಬರೆದಂತ ಶುಭ ಸಂದೇಶ 23ನೇ ಅಧ್ಯಾಯ 11ನೇ ವಾಕ್ಯ. ದೇವರ ಪರಿಶುದ್ಧ ವಾಕ್ಯ. ಕ್ರಿಸ್ತ ಯೇಸುವಿನಲ್ಲಿ ನನ್ನೊಲವಿನ ಪ್ರೀತಿಯ ಸಹೋದರ ಸಹೋದರಿಯರೇ ಹಾಗೂ ನನ್ನೊಲವಿನ ಪ್ರೀತಿಯ ಸ್ನೇಹಿತರೆ, ನಿಜವಾದ ನಾಯಕತ್ವವು ಅಧಿಕಾರ, ಸ್ಥಾನಮಾನ, ಗೌರವ, ಚಪ್ಪಾಳೆಗಳಿಂದ ಆರಂಭವಾಗುವುದಿಲ್ಲ. ನಿಜವಾದಂತಹ ನಾಯಕತ್ವ ವಿನಮ್ರತೆಯಿಂದ, ಪ್ರೀತಿಯಿಂದ, ಸೇವಾ ಮನೋಭಾವದಿಂದ ಆರಂಭವಾಗುತ್ತದೆ. ಯಾರು ಗಮನಿಸದಿದ್ದರೂ ಸೇವೆ ಮಾಡಲು ಸಿದ್ಧರಾಗಿರುವುದು ನಿಜವಾದಂತ ಸೇವೆ. ಪ್ರಿಯರೇ, ಇಂದು ಒಂದು ಸಣ್ಣ ಸಹಾಯವನ್ನ ಮಾಡಿ ಅದನ್ನ ಚಿತ್ರೀಕರಿಸಿಕೊಂಡು ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚಿಕೊಂಡು ನಾನು ದೊಡ್ಡ ಜನಸೇವೆ ಮಾಡುವ ನಾಯಕ ಎಂದು ತೋರ್ಪಡಿಸಿಕೊಳ್ಳುವುದೇ ನಿಜವಾದ ಸೇವೆಯೇ? ಎಂದಿಗೂ ಇಲ್ಲ. ದೇವರು ಮೆಚ್ಚುವ ನಾಯಕ ಗೌರವವನ್ನ ಹುಡುಕುವುದಿಲ್ಲ, ಎಂದಿಗೂ ಪ್ರಚಾರವನ್ನ ಹುಡುಕುವುದಿಲ್ಲ. ಬದಲಿಗೆ ತನ್ನನ್ನು ತಾನೇ ತಗ್ಗಿಸಿಕೊಂಡು ಪರರಿಗಾಗಿ ತನ್ನ ಜೀವನವನ್ನೇ ಮುಡಿಪಾಗಿರಿಸುತ್ತಾನೆ. ಇತರರನ್ನ ದುರುಪಯೋಗ ಮಾಡಿಕೊಳ್ಳುವುದಿಲ್ಲ, ಬದಲಿಗೆ ಅವರನ್ನ ಪೋಷಿಸುತ್ತಾನೆ. ಎಂದಿಗೂ ಇತರರನ್ನ ಆಜ್ಞಾಪಿಸುವುದಿಲ್ಲ, ಬದಲಿಗೆ ಸೇವೆ ಮಾಡುತ್ತಾನೆ. ಏಕೆಂದರೆ ನೀವು ಯಾವಾಗ ವಿನಮ್ರತೆಯನ್ನ ಆರಿಸಿಕೊಳ್ಳುತ್ತೀರೋ ಅಲ್ಲೇ ನಿಜವಾದ ಶ್ರೇಷ್ಠತೆ ಅಡಗಿರುತ್ತದೆ. ಏಕೆಂದರೆ ಸಂತ ಸತ್ಪುರುಷರುಗಳು, ಮಹಾನ್ ಶರಣರು, ಸೂಫಿ ಸಂತರುಗಳು, ದೇವಮಾನವರೆನಿಸಿಕೊಂಡ ಅದೆಷ್ಟೋ ಜನ ನುಡಿದಿದ್ದು ಒಂದೇ ಮಾತು: ಪರರ ಸೇವೆ ಅದು ಪರಮಾತ್ಮನ ಸೇವೆ ಎಂಬುವಂತದ್ದಲ್ಲವೇ? ಪ್ರಾರ್ಥಿಸೋಣ. ಕರ್ತನೇ, ಇಂದು ನಾವು ನಮ್ಮ ನಾಯಕರಿಗಾಗಿ ಮತ್ತು ನಾಯಕತ್ವದ ಜವಾಬ್ದಾರಿಯನ್ನ ಹೊತ್ತಿರುವ ಎಲ್ಲ ನಾಯಕರಿಗಾಗಿ ಪ್ರಾರ್ಥನೆ ಮಾಡುತ್ತಿದ್ದೇವೆ. ನಾಯಕತ್ವವು ಕೇವಲ ಅಧಿಕಾರವಲ್ಲ, ಅದು ಒಂದು ಪವಿತ್ರವಾದ ಸೇವೆ ಎಂಬುದನ್ನ ಪ್ರತಿಯೊಬ್ಬ ನಾಯಕನ ಮನಸ್ಸಿನಲ್ಲಿ ಮೂಡಿಸು ಕರ್ತನೆ. ಅವರಿಗೆ ಅಗತ್ಯವಿರುವಂತಹ ವಿನಮ್ರತೆ, ಅಧಿಕಾರದ ಹಸಿವಿನ ಬದಲು ಇತರರ ಸೇವೆ ಮಾಡುವ ವಿನಯತೆಯನ್ನ ಅವರಲ್ಲಿ ವಿವೇಕವನ್ನ ಮೂಡಿಸಿ, ಕಠಿಣವಾದ ಸಂದರ್ಭಗಳಲ್ಲೂ ಸರಿಯಾದ ನಿರ್ಧಾರವನ್ನ ತೆಗೆದುಕೊಳ್ಳುವ ಮತ್ತು ಎಲ್ಲರ ಹಿತವನ್ನ ಬಯಸುವ ಜ್ಞಾನವನ್ನ ಅವರಿಗೆ ದಯಪಾಲಿಸಿರಿ. ಪ್ರಾಮಾಣಿಕತೆ, ಪ್ರಭುವೇ, ಸತ್ಯ ಮತ್ತು ನ್ಯಾಯದ ಹಾದಿಯಲ್ಲಿ ನಡೆಯುವ ಧೈರ್ಯವನ್ನು ಅವರಲ್ಲಿ ಸದಾ ತುಂಬಿಸಿರಿ. ದೀನದಲಿತರ ಮತ್ತು ಸಂಕಷ್ಟದಲ್ಲಿರುವವರ ಧ್ವನಿಯನ್ನ ಕೇಳುವ ಹೃದಯ ಅವರಿಗೆ ನೀಡಿರಿ ಯೇಸುವೆ. ಪ್ರತಿಯೊಬ್ಬ ನಾಯಕರು ತಮ್ಮ ಸ್ವಾರ್ಥವನ್ನ ಮರೆತು ಸಮಾಜದ ಏಳಿಗೆಗಾಗಿ ಶ್ರಮಿಸುವಂತಾಗಲಿ. ಅಹಂಕಾರವನ್ನ ದೂರ ಮಾಡಿ ಪ್ರೀತಿ ಮತ್ತು ಸಹನೆಯಿಂದ ಎಲ್ಲರನ್ನ ಒಗ್ಗೂಡಿಸುವಂತಹ ಶಕ್ತಿಯನ್ನು ನಮ್ಮ ಎಲ್ಲ ನಾಯಕರಿಗೆ ದಯಪಾಲಿಸಿರಿ. ಪ್ರಭು ಯೇಸುವೆ, ನಿಮ್ಮ ದಿವ್ಯ ಬೆಳಕು ಅವರಿಗೆ ದಾರಿ ದೀಪವಾಗಲಿ, ಮಾರ್ಗದರ್ಶನವಾಗಲಿ ಎಂದು ಯೇಸು ಕ್ರಿಸ್ತರ ಉನ್ನತ ಮಹೋನ್ನತ ಪರಿಶುದ್ಧ ನಾಮದಲ್ಲಿ ಪ್ರಾರ್ಥಿಸಿದ್ದೇವೆ. ನಿತ್ಯಕ್ಕೂ ಸದಾ ಜೀವಿಸುವಂತ ತಂದೆ ದೇವರೇ, ಆಮೆನ್.